ಇನ್ನು ಒಂದು ವಾರದ ಕಾಲ ರಾಜ್ಯದ ಹೋಟೆಲ್ಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ಅನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅಂತ ಮುನಿಯಪ್ಪನವರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಎಲ್ಲಿ ಒಂದು ರಾಜ್ಯ, ಎಲ್ಲಿ 1,000 ಸಿಲಿಂಡರ್ಗಳು, ಯಾವ ಮೂಲೆಗೆ? ಇದು ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಸಚಿವ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯಕ್ಕೆ ನಿತ್ಯ 44,000 ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಬೇಕಾಗ್ತವೆ. ರಾಜ್ಯಕ್ಕೆ 44,000 ವಾಣಿಜ್ಯ ಸಿಲಿಂಡರ್ಗಳು ಒಂದು ದಿನಕ್ಕೆ ಬೇಕು. ಆದರೆ 20% ನಮಗೆ 9,500 ಸಿಲಿಂಡರ್ಗಳು ಸಿಗ್ತಿರೋದು 9,500 ಸಿಲಿಂಡರ್ಗಳು 20%. ಇದರಲ್ಲಿ 4,000 ಸಿಲಿಂಡರ್ ಎಲ್ಲಿಗೆ ಹೋಗುತ್ತೆ? ಆಸ್ಪತ್ರೆಗಳಿಗೆ ಅದು ಹೋಗುತ್ತೆ. ಆಟೋಗಳಿಗೆ 2,500 ಸಿಲಿಂಡರ್ನ ಅಲ್ಲಿ ಕೊಡ್ತಾ ಇದ್ದೀವಿ ನಾವು. ಶಿಕ್ಷಣ ಸಂಸ್ಥೆಗಳು, ಏರ್ಲೈನ್ಸ್ಗೆ 1,200 ಪೂರೈಕೆ ಮಾಡ್ತೇವೆ. ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಮಾತ್ರ ಪೂರೈಕೆ ಮಾಡಲಿಕ್ಕೆ ಸಾಧ್ಯ. ಒಂದು ವಾರ ಈ ಸ್ಥಿತಿ ನಿಭಾಯಿಸಬೇಕು ಅಂತ ಹೇಳಿ ಮುನಿಯಪ್ಪನವರು ಒಂದು ಕಡೆ ಮಾತಾಡಿದ್ದಾರೆ. ಹಾಗಾಗಿ ಈ 1,000 ಸಿಲಿಂಡರ್ಗಳ ಕಥೆ ಇದೆಯಲ್ಲ, ಇದು ಯಾರ್ಯಾರಿಗೂ ಸಾಲಲ್ಲ ಅಂತ. ಸೊ ಆದ್ಯತೆ ಹೇಗೆ? ಆಯಿತು, 1,000 ಸಿಲಿಂಡರ್ ಬಂತಪ್ಪ, ಯಾವ ಹೋಟೆಲ್ ಫಸ್ಟು ಅಂತ ನೀವು ಕನ್ಸಿಡರ್ ಮಾಡ್ತೀರಾ? 5 ಸ್ಟಾರ್ ಹೋಟೆಲ್ಲ, ಬೀದಿ ಬದಿ ಯಾವ್ದಾದ್ರು ತಳ್ಳುಗಾಡಿಗಳ, ಅಥವಾ ಹೋಟೆಲ್ಗಳ? ಯಾರಿಗೆ ಅಂತ ಆದ್ಯತಾ ವಲಯ ಬೇಕಲ್ಲ ನಮಗೆ, ಅದು ಗೊತ್ತಿಲ್ಲ ನಮಗೆ. ಸೊ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವರು ಕೊಟ್ಬಿಡ್ತೀರಾ, ಅದು ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಈ ಸಿಲಿಂಡರ್ಗಳಂತೂ ಯಾರ್ಯಾರಿಗೂ ಸಾಕಾಗದಂಥ ಸ್ಥಿತಿ. ಏನೋ ಸ್ವಲ್ಪಕ್ಕೆ ಸ್ವಲ್ಪ ಓಕೆ ಅಂತ ಹೇಳಬಹುದೇ ಹೊರತು ಇದರಿಂದ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಪರಿಹಾರವಾಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಜೊತೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ನಡೆಸಿರುವಂತಹ ಸಭೆ ಈಗ ಮುಕ್ತವಾಗಿದೆ. ಸಹಜವಾಗಿ ಈಗ ನಮ್ಮ ಜೊತೆಗೆ ಸ್ವತಃ ಸಚಿವರೇ ಇದ್ದಾರೆ. ಸರ್, ಮುಖ್ಯವಾಗಿ ಸಭೆ ಮುಗ್ದಿರುವಂಥದ್ದು ಏನೇನು ಚರ್ಚೆಗಳಾಯಿತು, ಏನೇನು ಇನ್ಸ್ಟ್ರಕ್ಷನ್ಗಳು ಕೊಟ್ರಿ? ಈಗಾಗಲೇ 9,500 ಸಿಲಿಂಡರ್ ಕಮರ್ಷಿಯಲ್ ಕೊಡೋ ತೀರ್ಮಾನ ಆಗಿದೆ. ಆಯಿಲ್ ಕಂಪ್ನಿಯವರು ಅವ್ರ ಹತ್ರ ಏನು ಅವೈಲಬಿಲಿಟಿ ಈಗ ಇರೋದರಲ್ಲಿ ಪ್ರತಿ ದಿನ 9,500 ಸಿಲಿಂಡ್ರು ಈ ವಾರ ಸುಧಾರಿಸ್ತಾರೆ. ಆದರೆ ಹೋಟ್ಲ್ ಕೊಡೋಕ್ಕೆ ಆಗ್ತಾಯಿಲ್ಲ. 1,000 ಸಿಲಿಂಡ್ರ್ ಉಳಿತದೆ. ಎಸೆನ್ಷಿಯಲ್ ಸರ್ವಿಸ್ಗೆಲ್ಲ ಕೊಟ್ಟು ಹೋಟ್ಲು ಕೊಡೋದಕ್ಕೆ ಅಷ್ಟು ಕಷ್ಟ ಆಗಿದೆ. ಹಾಸ್ಪಿಟ್ಲ್ ಬಹಳ ಇಂಪಾರ್ಟೆಂಟು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಸ್ಕೂಲ್ಸು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಏರ್ಪೋರ್ಟು, ಇಂಥ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಇವೆಲ್ಲವನ್ನು ಕೂಡ ಕೊಟ್ಟು ಉಳಿದಂಥ 1,000 ಸಿಲಿಂಡ್ರನ್ನ ನಾವು ಹೋಟ್ಲ್ ಮಾಲೀಕರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸರ್, ಮುಖ್ಯವಾಗಿ ಈಗ 40,000 ಸಿಲಿಂಡರ್ ರಿಕ್ವೈರ್ಮೆಂಟಲ್ಲಿ ಈ ಕೇವಲ 1,000 ಕೊಟ್ಟಂದರೆ ಸಾಕಾಗುತ್ತೆ ಅನ್ಸುತ್ತೆ. ನೀವು ಒಂದು ವಾರ ಟೈಮ್ ಬೇಕು ಅಂತ ಹೇಳ್ತಿದ್ದೀರಿ. ಅದು ಸಸ್ಟೈನಬಿಲಿಟಿ ಆಗಲಿಕ್ಕೆ ಸಾಕು ಅನಿಸುತ್ತೆ ಸರ್? 1,000 ಸಿಲಿಂಡ್ರ್ ಎಲ್ಲಿಗೂ ಆಗೋದಿಲ್ಲ. ಈ ಸದ್ಯಕ್ಕೆ 1,000 ಸಿಲಿಂಡ್ರು ಯಾವ ರೀತಿ ಅನುಕೂಲ ಆಗ್ತದಂದರೆ ಕಷ್ಟನೇ ಇದೆ. ಆದರೂ ಕೂಡ ಈ ವಾರ ಎಲೆಕ್ಟ್ರಿಕ್ ಸ್ಟವ್ ಪ್ಯಾರಲೆಲ್ ಅನುಕೂಲ ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ಏನಾದರೂ ಈ ಯುದ್ಧ ಸ್ವಲ್ಪ ಶಾಂತ ಆಗಬೇಕು, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ಬೇರೆ ಡೈರೆಕ್ಷನ್ಸ್ ಬರ್ತದೆ ನೋಡಿಕೊಂಡು, ಇದು ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದು ನಾವೇನು ಮಾಡೋಂಗಿಲ್ಲ. ಅವ್ರು ಕೊಟ್ಟಿದ್ರಲ್ಲಿ ಹಂಚಿಕೆ ಆಗಬೇಕು. ಹಂಚಿಕೆಯಲ್ಲಿ ಯಾವುದು ಇಂಪಾರ್ಟೆಂಟು, ಪ್ರಯಾರಿಟಿ ಯಾವುದು ಕೊಡಬೇಕು ಅದರಂತೆ ಮಾಡಿದ್ದೀವಿ. ಆಟೋ ಅವರು ಗ್ಯಾಸನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ 2,500 ಸಿಲಿಂಡರ್ ಹೋಗ್ತಾ ಇದೆ. ಅದರಿಂದ ಸ್ವಲ್ಪ ಅನಾನುಕೂಲ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ. ಈ ನಿಟ್ಟಲ್ಲಿ ತಾವೇನಾದರೂ ಪತ್ರ ಬರೆಯುವಂಥದ್ದಾಗಲಿ ಅಥವಾ ಮುಂದೆ ಕೇಂದ್ರ ಸಚಿವರು ಭೇಟಿ ಮಾಡುವಂಥದ್ದಾಗಲಿ ಆ ಥರ ಪ್ರಕ್ರಿಯೆಗಳಾಗುತ್ತೆ ಹೇಗೆ? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇಂದ್ರದ ಮಂತ್ರಿಗಳು ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ. ಈಗೂ ಕೂಡ ಒಂದು ಪತ್ರ ಬರೀತಾ ಇದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದೆ. ವಿಶೇಷವಾಗಿ ಹೋಟ್ಲ್ ಮಾಲೀಕರು ಹೋಟ್ಲಿಗೆ ನಡೆಸೋಕ್ಕೆ ಹೋಗ್ತಾ ಇಲ್ಲ, ಮತ್ತು ಅವರು ಸರ್ವಿಸ್ ಸೆಕ್ಟರ್ ಇರೋರು, ಕೆಲಸ ಮಾಡೋರು, ಇವರೆಲ್ಲರಿಗೂ ತೊಂದರೆ ಆಗಿದೆ. ಇದರ ಬಗ್ಗೆ ಈಗ ಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಬರೀತಾರೆ. ಓಕೆ, ಒಟ್ಟಾರೆ ಇದು ಸಚಿವರಂತಹ ಕೆ.ಎಚ್. ಮುನಿಯಪ್ಪ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.